ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನಿಮ್ಮ ಸೆಕೆಂಡ್ PUC ಕನ್ನಡನ ಯಾವ ರೀತಿ ಅಟೆಂಡ್ ಮಾಡೋದು 2025ರಲ್ಲಿ ನೋಡಿ. ಪ್ರತಿ ವರ್ಷ ನಿಮ್ಮ ಪೇಪರು 100 ಮಾರ್ಕ್ಸ್ ಬರ್ತಾ ಇತ್ತು. ಓಕೆ, ಈ ವರ್ಷ 80 ಮಾರ್ಕ್ಸ್ ಬರ್ತಾ ಇದೆ. 20 ಮಾರ್ಕ್ಸ್ ನಿಮಗೆ ನಿಮ್ಮ ಕಾಲೇಜರಿಗೆ ಕೊಡ್ತಾರೆ. ಅಕಸ್ಮಾತ್ ನಿಮ್ಮ ಕಾಲೇಜರಿಗೆ ನಿಮ್ಮ ಕಾನ್ಫಿಡೆನ್ಸ್ ಇದ್ರೆ, ಓಕೆ ಈ ಹುಡುಗ ಅಥವಾ ಈ ಹುಡುಗಿ 100ಕ್ಕೆ 100 ತೆಗೆಯೋ ಕೆಪಾಸಿಟಿ ಇದೆ, ಅವ್ರು 80ಕ್ಕೆ 80 ಅಂಕ ತೆಗೆಯೋ ಕೆಪಾಸಿಟಿ ಇದೆ, ಸೊ ನಾನು ಇವರಿಗೆ ಔಟ್ ಆಫ್ ಔಟ್ ಕೊಡಬಹುದು ಅನ್ನೋ ಅವ್ರಿಗೆ ಬಿಲೀವ್ ಇದ್ರೆ ಡೆಫಿನೆಟ್ಲಿ ನಿಮಗೆ 20ಕ್ಕೆ 20 ಕೊಟ್ಟಿರ್ತಾರೆ. ಸೊ ನಿಮ್ಮ ಜವಾಬ್ದಾರಿ ಇವಾಗ 80ಕ್ಕೆ 80 ತಗೊಳ್ಳೋದು. ಓಕೆ, ಇವಾಗ ಬನ್ನಿ ಕನ್ನಡ ಪೇಪರ್ನ ಯಾವ ರೀತಿ ಬರೀಬೇಕು. ಅಂಡ್ ಕನ್ನಡ ಪೇಪರ್ ನೀವೇನಾದ್ರು ಬರೀತಿದ್ದೀರಾ ಅಂತಂದ್ರೆ ಎಷ್ಟು ನಾಜೂಕಾಗಿರ್ಬೇಕು ನೀವು. ಸೊ ನೋಡಿ, ನೀವು ನನ್ನ ಲಾಸ್ಟ್ ವರ್ಷದ ಮತ್ತೆ ಕಳೆದ ವರ್ಷದ ವಿಡಿಯೋಗಳನ್ನ ನೋಡಬಹುದಾಗಿರುತ್ತೆ ನೀವು. ಅಂಡ್ ನನ್ನ ಮಾರ್ಕ್ಸ್ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಅಂತಂದ್ರೆ ನನ್ನ ಕನ್ನಡದಲ್ಲಿ 95 ಬಂದಿತ್ತು ಫಾರ್ 100. ನಾನು 100 ಬರ್ತಿದ್ದೆ. 5 ಮಾರ್ಕ್ಸ್ ಎಲ್ಲೋ ಹೋಯ್ತು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಅದು ನನ್ನ ಫಾಲ್ಟ್ ಅಲ್ಲ, ಕರೆಕ್ಷನ್ ಮಾಡಿದವ್ರ ಫಾಲ್ಟು. ನಾನು ಇವ್ಯಾಲ್ಯೂಯೇಷನ್ಗೆ ಹಾಕಲಿಲ್ಲ. ಬಟ್ ಎನಿವೇ, 2025ರ ಕನ್ನಡ ಪೇಪರ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂಡ್ ಗ್ರಾಮರ್ ಅಲ್ಲಿ ನೀವು ಯಾವ ರೀತಿ ಚಿಂದಿ ಬಿಡಾಯಿಸು, ಗ್ರಾಮರ್ ಎಷ್ಟು ಈಸಿ ಆಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋದಲ್ಲಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡೋದಾಗಿರುತ್ತೆ. ನೀವೇನಾದ್ರೂ IITಯಲ್ಲಿ ಓದಬೇಕು ಅಂತ ಅನ್ಕೊಂಡ್ರೆ ಈಗ ಒಂದು ಸಣ್ಣ ಆಡ್ ಬರುತ್ತೆ, ನೋಡ್ಕೊಂಡ್ ಬನ್ನಿ. ಡೈರೆಕ್ಟ್ ಆಗಿ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ಸೆಕೆಂಡ್ PUC ಆದ್ಮೇಲೆ ನೀವೇನಾದ್ರೂ IITಯಲ್ಲಿ BTech ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಒಂದು ಎಕ್ಸಾಮ್ ಇರಬೇಕಾಗಿರುತ್ತೆ. ಆ ಎಕ್ಸಾಮೇ JEE. ನಿಮ್ಮ JEE ಪ್ರಿಪರೇಷನ್ಗೆ ಹೆಲ್ಪ್ ಆಗಲಿ ಅಂತಾನೆ ಫಿಸಿಕಲ್ ಲಾಂಚ್ ಮಾಡಿದೆ ಸಾಕಷ್ಟು ಕೋರ್ಸ್ಗಳನ್ನ. ಸೊ ಬನ್ನಿ, ಯಾವ ಕೋರ್ಸ್ ಮೇಲೆ ಡಿಸ್ಕೌಂಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ವಿ ಹ್ಯಾವ್ ವರುಣ್ JEE ಅಡ್ವಾನ್ಸ್ JEE ಅಲ್ಟಿಮೇಟ್ ಕ್ರಾಶ್ ಕೋರ್ಸ್ 2025 rupees 3000. ಅರ್ಜುನ್ JEE 2026 ಇದೆ, ಕ್ಲಾಸ್ 11th ಅವರಿಗೆ 4999 rupeesಗೆ. ಅಂಡ್ ಸಿಮಿಲರ್ ಬ್ಯಾಚ್ ಹಿಂದಿಯಲ್ಲಿದೆ ನಿಮಗೆ 3199 rupeesಗೆ. ಅಂಡ್ ವಿ ಹ್ಯಾವ್ ಲಕ್ಸ್ JEE 2026 ಬ್ಯಾಚ್ at rupees 4999. ಅಂಡ್ ಸಿಮಿಲರ್ ಬ್ಯಾಚ್ ಇದೆ ನಿಮಗೆ ಹಿಂದಿಯಲ್ಲಿ at rupees 3199 rupeesಗೆ. ಅಂಡ್ ವಿ ಹ್ಯಾವ್ ಪ್ರಯಾಸ್ JEE 2026 4999 rupeesಗೆ. ಅಂಡ್ ಸಿಮಿಲರ್ ಬ್ಯಾಚ್ ಹಿಂದಿಯಲ್ಲಿದೆ ನಿಮಗೆ 3199 rupeesಗೆ. ಅಡಿಷನಲ್ ಆಫರಿಂಗ್ಸ್ ಗಳ ಬಗ್ಗೆ ಮಾತಾಡ್ತಾರೆ. ವಿಲ್ ಗೆಟ್ PDF notes of each class will be uploaded on physical application, daily practice problems with the video solution quiz format, and peer-to-peer doubt solving will be provided, and all EA test series will be provided according to the test planner. And books ಗಳ ಬಗ್ಗೆ ಮಾತಾಡಲೇಬೇಕು. You can also use JEE books available on the Physical store. Now get 150 rupees discount on your purchase. While purchasing, you can use my code MAN150 to get additional 150 rupees discount. What are you waiting for? Link is in the description. Go and avail the course right now. ಓಕೆ, ಸೊ ನಮ್ಮ ವಿಡಿಯೋನ 2 ಭಾಗವಾಗಿ ಡಿವೈಡ್ ಮಾಡ್ಕೊಬೋಣ. ಓಕೆ, ಫಸ್ಟ್ ಭಾಗದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ನೀವು ಪೇಪರ್ನ ಬರೀಬೇಕು ಅನ್ನೋದ್ರ ಬಗ್ಗೆ. ಬಿಕಾಸ್ ಬರವಣಿಗೆ ಬಹಳ ಇಂಪಾರ್ಟೆಂಟು, ರೆಪ್ರೆಸೆಂಟೇಷನ್ ಬಹಳ ಇಂಪಾರ್ಟೆಂಟು, ಎರಡಕ್ಕೂ ಬಹಳ ತೂಕ ಇದೆ. ಆ್ಯಂಡ್ ಅದು ನೀವು 80 on 80 ತಗೊಳ್ಳೋದಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ನಾನು ಪೇಪರ್ನ ಯಾವ ರೀತಿ ಬರೀತಿದ್ದೀನಿ ಅಂತ ನೋಡ್ಬಿಟ್ರೆ ನೀವು ಖುಷಿಯಾಗಿ ಬರ್ತಿದ್ರಿ. ಬಿಕಾಸ್ ನನ್ನ ಹ್ಯಾಂಡ್ ರೈಟಿಂಗ್ ಡೀಸೆಂಟ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ಅಂದರೆ ಅಷ್ಟೊಂದೇನು ಎಕ್ಸ್ಟ್ರೀಮ್ ಆಗಿ ಚೆನ್ನಾಗಿರಲಿಲ್ಲ, ಬಟ್ ಚೆನ್ನಾಗಿತ್ತು ನನ್ನ ಹ್ಯಾಂಡ್ ರೈಟಿಂಗ್. ನೀವು ಲಾಸ್ಟ್ ಇಯರ್ ನೋಡಿದ್ರೆ ನನ್ನ ಹ್ಯಾಂಡ್ ರೈಟಿಂಗಲ್ಲೇ ನಾನು ಬರೆದಿದ್ದೀನಿ ಆಯಿತಾ. ಈ ವರ್ಷ ಆಲ್ಮೋಸ್ಟ್ ಒಂದು ಸ್ವಲ್ಪ ಅಷ್ಟು ನಾನು ಸ್ವಲ್ಪ ಅದನ್ನು ಡಿಸ್ಲೈಸ್ ಮಾಡಿಬಿಟ್ಟು PDF ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಅದು ಬಿಟ್ಟರೆ ನಾನೇ ಕೈಯಾರೆ ಬರೆಸಿದ್ದೆ. ಹ್ಯಾಂಡ್ ರೈಟಿಂಗ್ ಮ್ಯಾಟ್ರ್ ಆಗುತ್ತೆ. ಓಕೆ, ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆ್ಯಂಡ್ ರೆಪ್ರೆಸೆಂಟೇಷನ್ ಮ್ಯಾಟ್ರ್ ಆಗುತ್ತೆ. ಕನ್ನಡ ಪೇಪರ್ನ ಯಾವ ರೀತಿ ಬರಿಬೇಕು ಅಂತ ಫಸ್ಟ್ ಹಾಫಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ನಾನು ನಿಮಗೆ ಗ್ರಾಮರ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇರೆ ಯಾವುದು ವಿಡಿಯೋ ಬೇಕಾಗಿಲ್ಲ ನಿಮಗೆ. ಇಂಟರ್ನೆಟಲ್ಲಿ ಏನೂ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇ ನಿಮಗೆ ಮಟೀರಿಯಲ್ಗಳನ್ನ ಕೊಡ್ತೀನಿ ಆ್ಯಂಡ್ ನಾನು ನೀವು ಏನು ಕಲಿಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಗ್ರಾಮರು ಸೆಟ್ಟು, ಕನ್ನಡ ಪೇಪರ್ ಅಟೆಂಡ್ ಮಾಡೋದು ಸೆಟ್ ನಿಮಗೆ. ಓಕೆ, ಬನ್ನಿ ಡೈರೆಕ್ಟ್ ಆಗಿ ಕನ್ನಡ ಪೇಪರ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ತಿಳಿಸ್ಕೊಡ್ತೀನಿ. ನೋಡಿ, ಕನ್ನಡ ಪೇಪರ್ ಅಟೆಂಡ್ ಮಾಡೋದು ಒಂದು ಕಲೆ. ಓಕೆ, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಇಂಟರ್ವ್ಯೂವರ್ ಅಂತೀವಿ, ನಿಮ್ಮ ಪೇಪರ್ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ವ್ಯಕ್ತಿನ ಇಂಪ್ರೆಸ್ ಮಾಡಬೇಕಾಗಿರುತ್ತೆ. ಯಾವ ರೀತಿ? ಸ್ಟಾರ್ಟಿಂಗ್ 4-5 ಪೇಜ್ ಏನಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ ಇಲ್ದಾನೆ ಗ್ರಾಮ್ಯಾಟಿಕಲ್ ಸೆನ್ಸ್ ಮುಖಾಂತರ ವಿತ್ ಗುಡ್ ಹ್ಯಾಂಡ್ ರೈಟಿಂಗ್ ತಾಳ್ಮೆಯಿಂದ ಪೇಪರ್ನ ಬರೀರಿ. ಬಿಕಾಸ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ನೀವು ಯಾರೇನು ಬೇಕಾದರೂ ಕೇಳಿ, ಅವ್ರು ಹೇಳ್ತಕ್ಕಂಥ ಮಾತಿದ್ದಾರೆ. ಆ್ಯಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ನೀವು ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ದಾನೆ ಆ್ಯಂಡ್ ಒಳ್ಳೆ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇಂದ ಬರೆದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ವಿದ್ಯಾರ್ಥಿಗೆ ಎಲ್ಲ ಗೊತ್ತಿದೆ, ಚೆನ್ನಾಗಿ ಬರ್ದಿದ್ದಾನೆ ಅಂತ. ನೀವು ಮುಂದೆ ಹೋಗ್ತಾ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿದ್ರು ಸಹ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಸೊ ಅದಕ್ಕೆ ಅಂತ ನನ್ನ ಪ್ರಕಾರ ಈ ವಿಭಾಗ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಬಹಳ ಈಸಿ ಆಗಿದೆ ಗೈಸ್. ನಿಮ್ಮ 4 ಆಪ್ಷನ್ಗಳಿದಾವೆ. ನೀವು ಪಾಠ ಕೇಳಿಸ್ಕೊಂಡಿರ್ತಾರೆ, ಜಸ್ಟ್ ನಿಮಗೆ ಕೇಳಿಸ್ಕೊಂಡಿರ್ತಕ್ಕಂಥ ನಾಲೆಜ್ ಇದ್ರೆ ಸಾಕು. ಆ ವಿಭಾಗನ ಕಣ್ಣು ಮುಚ್ಕೊಂಡು ಅಟೆಂಡ್ ಮಾಡಿಬಿಡ್ತಾರೆ ನೀವು ಆ ವಿಭಾಗನ. ಓಕೆ, ಇದರಲ್ಲಿ ಏನಿದೆ, ಮಲ್ಟಿಪಲ್ ಚಾಯ್ಸ್ ಇದೆ. ಫಿಲ್ ದ ಬ್ಲಾಂಕ್ಸ್ ಅಂತ ನಿಮಗೆ ಫ್ರೀ ಮಾರ್ಕ್ಸ್ ಅಂತ ಅನ್ಕೊಳ್ಳಿ. ನೀವು ಪಾಠ ಜಸ್ಟ್ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಇದ್ರು ಸಾಕು. ಇಲ್ಲೇ ಆಪ್ಷನ್ಗಳು ಸಹ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಅದನ್ನು ಅಟೆಂಡ್ ಮಾಡಬಹುದಾಗಿರುತ್ತೆ. ಆ್ಯಂಡ್ ಜೊತೆಗೆ ಹೊಂದಿಸಿ ಬರೀ ಅಂತೂ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀರಾ. ಸೊ ಆ ವಿಭಾಗ ಶುಡ್ ಬಿ ಕೇಕ್ ವಾಕ್ ಫಾರ್ ಯು ಗೈಸ್. ಜಸ್ಟ್ ಪಾಠ ಕೇಳಿಸ್ಕೊಂಡಿದ್ರೆ, ಜಸ್ಟ್ ಕಾಂಟ್ಯಾಕ್ಟ್ ಇದ್ರೆ ಸಾಕು ನಿಮಗೆ.
ಆರಾಮಾಗಿ ಆ ವಿಭಾಗನ ಅಟೆಂಡ್ ಮಾಡ್ಕೊತೀರಾ. ಓಕೆ, ನೆಕ್ಸ್ಟು ಆ ವಿಭಾಗ ಬರೋದಾದ್ರೆ ಕ್ವಶನ್ ಏನು ಕೇಳಿದಾರೆ, 2-3 ವಾಕ್ಯದಲ್ಲಿ ಉತ್ತರಿಸಿರಿ. ನೋಡಿ, ನಾನು ನಿಮ್ಗಾಗಲೇ ಹೇಳಿದೆ ಪೇಪರ್ ಬರೆಯೋದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಪೇಪರ್ ಬರೆಯೋದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ ತಕ್ಷಣ ಜಸ್ಟ್ ನಾನು ನಿಮ್ಮ ಬರೀ ರೆಪ್ರೆಸೆಂಟೇಷನ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ, ಪೇಪರ್ ಬರೀಬೇಕಾದ್ರೆ ಮ್ಯಾನೇಜ್ ಮಾಡಬೇಕಾಗಿರ್ತಕ್ಕಂಥ ಟೈಮ್ ಬಗ್ಗೆ ಸಹ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೀಸನ್ ಬಿ, ನೋಡಿ ಕನ್ನಡ ಪೇಪರ್ ಬರೀಬೇಕಾದ್ರೆ ನಾನು ಎಷ್ಟೋ ಜನರ ಕಂಪ್ಲೇಂಟ್ ನಾನು ಕೇಳಿದ್ದೀನಿ, ಟೈಮ್ ಸಾಕಾಗ್ತಾ ಇಲ್ಲ. ರೀಸನ್ ಏನು ಅಂತಂದ್ರೆ, ನೀವು ಕನ್ನಡನ ಹ್ಯಾಂಡ್ ರೈಟಿಂಗ್ ಒಳ್ಳೆ ಚೆನ್ನಾಗಿರೋದಕ್ಕೆ ಬರಿತೀರಿ, ಓಕೆ ನಾನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಅದಕ್ಕೆ ನಿಧಾನಕ್ಕೆ ಬರಿತೀನಿ ಅಂತ ಅನ್ಕೊಂಡ್ಬಿಡ್ತೀರಾ. ಬಟ್ ಇಲ್ಲ, ನೀವು ಮಾಡ್ತಾ ಇರೋ ತಪ್ಪೇನು ಗೊತ್ತಾ, 2-3 ವಾಕ್ಯಕ್ಕೆ ನೀವು ಪೇಜಾನ್ಗಟ್ಲೆ ಆನ್ಸರ್ ಬರೆದ್ರೆ ನಿಮ್ಗೆ ಯಾವ ಲಾಂಗ್ ಆನ್ಸರ್ ಬರಬೇಕಾಗಿರುತ್ತೆ, ಪ್ರಬಂಧ ಬರಬೇಕಾಗಿರುತ್ತೆ, ಡೆಫಿನೆಟ್ಲಿ ನಿಮ್ಮ ಟೈಮ್ ಸಿಗೋದಿಲ್ಲ. ಸೊ ಅದಕ್ಕೆ ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ಬೇಕು ಅಷ್ಟನ್ನೇ ಬರೀಬೇಕು, ಜಾಸ್ತಿ ಬೇಕಾಗಿಲ್ಲ, ಅವಶ್ಯಕತೆನೂ ಇಲ್ಲ. ಅರ್ಥ ಆಯ್ತಾ? ಸೊ ನೋಡಿ, ಅದಕ್ಕೆ 2-3 ವಾಕ್ಯಕ್ಕೆ ಎಷ್ಟು ಬರೀಬೇಕು, 2-3 ವಾಕ್ಯ ಅಂತ ಕೇಳಿದ್ದಾರೆ. ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ, ಎಷ್ಟು ಕೇಳಿದ್ದಾರೆ ಹೇಳಿ? 3 × 2 ಮಾರ್ಕ್ಸ್ಗೆ ಅಷ್ಟೇ ಕೇಳಿದ್ರು. 4ರಿಂದ 5 ಲೈನು, ಮ್ಯಾಕ್ಸ್ 6 ಲೈನ್, ಇಷ್ಟೇ. ಆ ಸಿಚುವೇಶನ್ ಏನು, ಯಾರ್ಯಾರಿಗೆ ಹೇಳಿದ್ರು, ಇಷ್ಟು ಬಿಟ್ರೆ ಬೇರೆ ಏನೂ ಬರೋದಿಲ್ಲ ಅದರಲ್ಲಿ. ಆಯ್ತಾ? ಸೊ ಎಷ್ಟು ಬೇಕು ಅಷ್ಟು ಬರೀರಿ. ಆ್ಯಂಡ್ ಸೇಮ್ ಫಾರ್ ದಿಸ್ ಒನ್, ಲೈಕ್ ನಿಮಗೆ ಪದ್ಯ ಗದ್ಯ ಮತ್ತೆ ದೀರ್ಘಗದ್ಯದಿಂದ ಬಂದಿರುತ್ತೆ. ಆ್ಯಂಡ್ ಸಂದರ್ಭ, ನೋಡಿ ಸಂದರ್ಭನ ಅಟೆಂಡ್ ಮಾಡೋಕ್ಕಿರ್ತಕ್ಕಂಥ ಬೆಸ್ಟ್ ವೇ ತಿಳಿಸ್ಕೊಡ್ತೀನಿ. ಕಣ್ಣು ಮುಚ್ಕೊಂಡು ಮಾರ್ಕ್ಸ್ ಕೊಡ್ತಾರೆ. ಫಸ್ಟು ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿರಿ. ಕ್ವಶನ್ಲೇ ಕೇಳಿದ್ರೆ ಫಸ್ಟ್ ಸಂದರ್ಭ ಅಂತ ಬರೀರಿ, ಉತ್ತರ ಅಂತ ಹಾಕ್ಬಿಟ್ಟು ಸಂದರ್ಭ ಅಂತ ಬರೀರಿ. ಓಕೆ, ಯಾವ ಸಿಚುವೇಶನ್ ಅದು, ಆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತೀರಿ ಇಲ್ಲಿ. ಓಕೆ, ಅದಾದ್ಮೇಲೆ ಸ್ವಾರಸ್ಯ, ಯಾರಿಗೆ ಹೇಳಿದ್ರು ಏನು ವಿಚಾರ ಅಂತ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡ್ತೀರಿ. ವಿತ್ ಕಾಂಟೆಕ್ಸ್ಟ್ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ, ಸ್ವಲ್ಪ ಎಲಾಬ್ರೇಟ್ ಮಾಡಿ ನೀವೇನೆ ಆ ಸ್ವಾರಸ್ಯ ಏನೋ ಸಂದರ್ಭದ್ದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀರಾ. ಸಂದರ್ಭ ಮತ್ತೆ ಸ್ವಾರಸ್ಯ ಅನ್ನೋದನ್ನ ಹೈಲೈಟ್ ಮಾಡಿ, ಅಂಡ್ ಯಾರಿಗೆ ಹೇಳಿದ್ರು ಅಂತ ಹೈಲೈಟ್ ಮಾಡಿ, ಅಂಡ್ ನಡೆದಿರ್ತಕ್ಕಂಥ ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಹೈಲೈಟ್ ಮಾಡಿ. ಕಣ್ಣು ಮುಚ್ಕೊಂಡು ಮಾರ್ಕ್ಸ್ ಕೊಡ್ತಾರೆ, ಎಲ್ಲೂ ನಿಮ್ಮ ಮಾರ್ಕ್ಸ್ ಕಟ್ ಮಾಡೋಂಗಿಲ್ಲ. ಮಾರ್ಕ್ಸ್ ಕಟ್ ಮಾಡೋದು ನನಗೆ ಹೇಳಿ, ಈ ರೀತಿ ಬರೆದ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತೀನಿ, ದಿಸ್ ಇಸ್ ದ ಬೆಸ್ಟ್ ವೇ ಟು ರೈಟ್. ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ ಅಂತ ಹೇಳ್ಬಿಟ್ಟು, ಸಂದರ್ಭ ಸೂಚಿಸಿ ಅಂದ್ರೆ ಸಂದರ್ಭ ಅಂತ ಬರೀಬೇಕು. ಆನ್ಸರ್ ಹೆಂಗ್ ಕೇಳಿದಾರೆ ಅವ್ರು ಹಂಗೆ ರೆಪ್ರೆಸೆಂಟ್ ಮಾಡ್ತಿದ್ರೆ ಆಯ್ತಾ, ನೀವು ಅವ್ರ ಮಾರ್ಕ್ಸ್ ಕಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಇನ್ನು ಇವಾಗ ಬರೋದಾದ್ರೆ ಇಲ್ಲಿ ಬೇಸಿಕ್ಲಿ ಸ್ವಲ್ಪ ಲೆಂದಿ ಆನ್ಸರ್ ಬರಬೇಕಾಗಿರುತ್ತೆ. ನೀವು ಮಾಡ್ಕೊಂಡ್ ಬರೀರಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೆ ತುಂಬ ಆಪ್ಷನ್ಗಳಿದಾವೆ. ಎಷ್ಟು ಕೇಳಿದಾರೆ ಹೇಳಿ? ಯಾವುದಾದ್ರು 2 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿದಾರೆ. ದೇರ್ ಆರ್ 4 ಕ್ವೆಶನ್ಸ್. ನಿಮಗೆ 50% ಇಲ್ಲಿ ಏನಿದೆ ಆಪ್ಷನ್ಸ್ ಇದಾವೆ. ಓಕೆ, ಸೊ ನೀವು ಆರಾಮಾಗಿ ಚಾಯ್ಸ್ಗಳನ್ನ ಇಟ್ಕೊಬಹುದಾಗಿರುತ್ತೆ. ಅಂಡ್ ಯಾವ್ದು ನಿಮ್ಗೆ ಕಂಫರ್ಟಬಲ್ ಆಗಿದೆ, ಯಾವ್ದ್ರ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ, ಅದನ್ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಜಸ್ಟ್ ಸ್ಟಡಿ ವಾಟ್ ಯು ನೋ ಅಂಡ್ ಅಟೆಂಡ್ ವಾಟ್ ಯು ಕ್ಯಾನ್. ಓಕೆ, ಜಸ್ಟ್ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ, ಪೇಪರ್ ಬೇಕಾದ್ರೆ ದಯವಿಟ್ಟು ಫಸ್ಟ್ 100 ಮಾರ್ಕ್ಸ್ಗೆ ಎಷ್ಟು ಅಂದ್ರೆ 80 ಮಾರ್ಕ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಟೆಂಡ್ ಮಾಡಿ. ಎಕ್ಸ್ಟ್ರಾ ಅಟೆಂಡ್ ಮಾಡಕ್ಕೆ ಹೋಗ್ಬೇಡಿ. ಎಕ್ಸ್ಟ್ರಾ ನೀವು ಯಾವಾಗ ಅಟೆಂಡ್ ಮಾಡಬೇಕು, ವೆನ್ ಯು ಹ್ಯಾವ್ ಟೈಮ್, then only you will have to attend. Get clarity. Starting ಒಂದು 2-3 minutes ಪೇಪರ್ ಮೇಲೆ ಸ್ಪೆಂಡ್ ಮಾಡಿ ಯಾವ್ಯಾವ ಕ್ವಶನ್ ಅಟೆಂಡ್ ಮಾಡ್ತಿದ್ದೀರಾ ಅಂತ ಅಷ್ಟೇ. ಓಕೆ, ಆ್ಯಂಡ್ ದಿಢೀರಂತ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಯಾವುದಾದ್ರೂ ಒಂದು ಸೇಮ್ ಅದೇ ಇದಕ್ಕೆಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಈಗ ಡೈರೆಕ್ಟ್ ಆಗಿ ಭಾಷಾಭ್ಯಾಸಕ್ಕೆ ಬರೋಣ. ನೋಡಿ, ಭಾಷಾಭ್ಯಾಸ ಇರೋಷ್ಟು ಈಸಿ ಪಾರ್ಟು ನಿಮ್ಮ ಎಂಟೈರ್ ಕ್ವಶನ್ ಪೇಪರಲ್ಲಿ ಏನೂ ಇಲ್ಲ. ಇಲ್ಲಿ ಕೇಳಿರತಕ್ಕಂಥ ಗ್ರಾಮರು ಚಿಕ್ಕ ಮಕ್ಕಳ ಗ್ರಾಮರ್ ಆಗಿರುತ್ತೆ. ಓಕೆ, ನೀವೇನಾದ್ರೂ ಇದ್ರಲ್ಲಿ ಫೇಲ್ ಆದರೆ ಐ ಡೋಂಟ್ ನೋ. ಓಕೆ, ನಾನು ನಿಮ್ಗೆ ಫೇಲ್ ಆಗಕ್ಕೆ ಬಿಡಲ್ಲ. ಐ ವಿಲ್ ಮೇಕ್ ಶೋರ್ ದ್ಯಾಟ್ ನೀವು ಪ್ರತಿಯೊಂದನ್ನು ಅಟೆಂಡ್ ಮಾಡೋದರ ನಾನು ಮಾಡ್ತೀನಿ. ನೋಡಿ, ಬೇಸಿಕ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 4ಕ್ಕೆ ಸೂಚಿಸಿ ಅನುಗುಣವಾಗಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. 4 ಅಷ್ಟೇ. ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 1, 2, 3, 4, 5, 6 2 ಆಪ್ಷನ್ ಇಲ್ಲಿದೆ. ಓಕೆ, ಪ್ಲಸ್ ಈಗ ಒಂದನ್ನ ತಗೊಂಡಾದ್ರೆ ನಾನು ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪ ಬರೀರಿ ಅಂತ ಕೇಳಿದಾರಲ್ವಾ, ಇದರಲ್ಲಿ 3 ಕೊಟ್ಟಿದ್ದಾರೆ. ಇಲ್ಲೂ ಒಂದು ಆಪ್ಷನ್ ಸಿಗುತ್ತೆ +1. ಒಂದು ಕ್ವಶನ್ ಅಟೆಂಡ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಒಂದು ಆಪ್ಷನ್ ಇದೆ. ಆ್ಯಂಡ್ ನೀವು ಫುಲ್ ಎಲ್ಲ ಸೆಕ್ಷನ್ ಅಟೆಂಡ್ ಮಾಡ್ತಾರೆ ಅಂದ್ರೆ 2 ಆಪ್ಷನ್ ಇದೆ ನಿಮ್ಮ ಹತ್ರ. ಸೊ ಎಷ್ಟು ಗ್ರಾಮರ್, ನೀವೆಲ್ಲ ಗ್ರಾಮರ್ ಕಲ್ತ್ಕೊಂಡು ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾವುದನ್ನು ಕಲಿತಿದ್ರೆ ಅದನ್ನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ನಾನು ಯಾವುದನ್ನು ಕಲಿಬೇಕು ಅಂತ ಸಹ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಫ್ರೀ ಮಾರ್ಕ್ಸ್ ಯಾವ್ದು ಗೊತ್ತಾ? ಇಲ್ಲಿ ಕ್ರಿಯಾಪದ ಕಂಡುಹಿಡಿಯಿರಿ. ಓಕೆ, ಆ್ಯಂಡ್ ಅದಾದಮೇಲೆ ಸ್ವಂತ ವಾಕ್ಯ ಬರೆಯಿರಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ವಿಭಕ್ತಿ ಪ್ರತ್ಯಯ, ಅದಾದಮೇಲೆ ಗುಣವಾಚಕ. ಇವೆಲ್ಲ ಫ್ರೀ ಮಾರ್ಕ್ಸ್ ಆಯ್ತಾ? ಫ್ರೀ ಮಾರ್ಕ್ಸ್. ಐಮ್ ಟೆಲ್ಲಿಂಗ್ ಯು, ಫ್ರೀ ಮಾರ್ಕ್ಸ್ ನಿಮಗೆ ಇಷ್ಟೇ. ಈ 4 ಅಟೆಂಡ್ ಮಾಡಬೇಕಾಗಿರೋದು ನೀವು. ಆ್ಯಂಡ್ ಇನ್ನೆರಡು ಬಹಳ ಈಸಿ ಆಗಿರುತ್ತೆ. ಬಟ್ ದ ಥಿಂಗ್ ಇಸ್ ದಟ್ ನೀವು ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ. ಬನ್ನಿ, ನಾನು ನಿಮಗೆ ತತ್ಸಮ ತದ್ಭವ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ತತ್ಸಮ ತದ್ಭವ ಅಂದ್ರೆ ಏನಿಲ್ಲ. ತತ್ಸಮ ಅಂತಂದ್ರೆ ಅನ್ಯ ದೇಶೀಯ ಪದಗಳು. ತದ್ಭವ ಅಂತಂದ್ರೆ ಅದನ್ನ ನಾವು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೊಂಡಿರೋ ರೀತಿ. ಬೇಸಿಕ್ಲಿ ಇದೇನೋ ತತ್ಸಮ ತದ್ಭವ ಅನ್ನತಕ್ಕಂಥದ್ದು. ಅದರಲ್ಲಿ ಏನು ಕಾಂಪ್ಲೆಕ್ಸಿಟಿ ಏನೂ ಇಲ್ಲ. ನಾನು ನಿಮಗೆ ಒಂದು PDF ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ವಿಭಕ್ತಿ ಪ್ರತ್ಯಯ ಇದು, ತತ್ಸಮ ತದ್ಭವ ಇದು. ತತ್ಸಮ ತದ್ಭವ ಬರೆದಾಗ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದೀನಿ ನಿಮಗೆ. ಸಂಸ್ಕೃತದ ಮೂಲ ಪದವು ತತ್ಸಮ, ಅದೇ ಪದದ ಅಪಭ್ರಂಶವಾದ ಕನ್ನಡ ಪದವು ತದ್ಭವ.
ತದ್ಭವ ಮತ್ತು ತತ್ಸಮ ಏನು ಅಂತ ಡೆಫಿನೇಷನ್ ಕೊಟ್ಟಿದ್ದೀನಿ ಆ್ಯಂಡ್ 78 ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ. ಜಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಒಂದ್ಸತಿ ಮಕಪ್ ಮಾಡ್ಕೊಂಬಿಡಿ. ಮಕಪ್ಪು ಬೇಡ, ಜಸ್ಟ್ ಒಂದ್ಸತಿ ಓದಿ ಆಯ್ತಾ, ಓದ್ಬಿಟ್ಟು 2ನೇ ಸತಿ ನೋಡ್ಕೊಳ್ತಾನೆ ಬರೆಯೋಕ್ಕೆ ಪ್ರಯತ್ನ ಮಾಡಿ. 3ನೇ ಸತಿ ನಿಮ್ಗೆ ಆಲ್ಮೋಸ್ಟ್ ಬಂದ್ಬಿಟ್ಟಿರುತ್ತೆ. ಜಸ್ಟ್ ಹಿಂಗೆ ಪ್ರಾಕ್ಟೀಸ್ ಮಾಡಿ, ಯುವರ್ ಆಲ್ ಸೆಟ್. ನೆಕ್ಸ್ಟ್ ಬರೋದಾದ್ರೆ ವಿ ಹ್ಯಾವ್ ಗುಣವಾಚಕ. ಗುಣವಾಚಕ ಏನೂ ಇಲ್ಲ ಆಯ್ತಾ. ಇಲ್ಲಿ ಯಾವುದೋ ಒಂದು ಜನರಲ್ ವರ್ಡ್ ಇರುತ್ತೆ, ಅದ್ರ ಮುಂದೆ ಆ ವರ್ಡನ್ನು ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಇನ್ನೊಂದು ವರ್ಡ್ ಇರುತ್ತೆ, ಅಷ್ಟೇ ಪದ ಇರುತ್ತೆ. ಆ ಪದ ಯಾವುದನ್ನು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಶುದ್ಧ ನೀರು. ನೀರು ಒಂದು ಎಂಟಿಟಿ. ಓಕೆ, ಇದು ಯಾವ ಥರ ನೀರು, ಶುದ್ಧ ನೀರ, ಕೊಳಕು ನೀರ, ಉಪ್ಪು ನೀರ, ಸಕ್ಕರೆ ನೀರ ಅಂತ ಡಿಸೈಡ್ ಮಾಡೋದು ಆ ಉಪ್ಪು, ಕೊಳಕು, ಶುದ್ಧ, ಅಶುದ್ಧ ಇವೆಲ್ಲ ಗುಣವಾಚಕಗಳಾಗಿರ್ತವೆ. ಯಾವುದೋ ಒಂದು ಜನರಲ್ ವರ್ಡ್ ಇರುತ್ತೆ, ಆ ವರ್ಡ್ ಮುಂದೆ ಇರ್ತಕ್ಕಂಥ ಒಂದು ವರ್ಡ್ ಏನಿದೆ ಅದನ್ನು ಸಪೋರ್ಟ್ ಮಾಡ್ತಕ್ಕಂಥ ಪದ ಏನಿದೆ ಆ ಪದನೇ ಗುಣವಾಚಕ ಆಗಿರುತ್ತೆ. ಸೊ ಇವಾಗ ನೀವು ಹೇಳಿ, ಶುದ್ಧ ನೀರು ಇದರಲ್ಲಿ ಗುಣವಾಚಕ ಯಾವುದು? ಡೆಫಿನೆಟ್ಲಿ ಶುದ್ಧ. ಸಿಂಪಲ್ ಆಯ್ತಾ. ನೆಕ್ಸ್ಟ್ ದೂರದೃಷ್ಟಿ. ದೃಷ್ಟಿ ಸಿಂಪಲ್. ದೂರದೃಷ್ಟಿನ, ಅಲ್ಪದೃಷ್ಟಿನ, ಮರುದೃಷ್ಟಿನ, ಯಾವ ದೃಷ್ಟಿ, ಯಾವ ಸೂಚಿ, ಯಾವ್ದಿದು ಗುಣ ಇದ್ರಲ್ಲ, ಅಫ್ಕೋರ್ಸ್ ದೂರ. ಸಿಂಪಲ್ ಆಗಿ ದೂರ ಅಂತ ಬರೀತೀರಾ. ಆಮೇಲೆ ಹಾಸು ಗುಂಬಿ. ಗುಂಬಿ ಅನ್ನೋದು ಆಲ್ಮೋಸ್ಟ್ ಇದು, ಅದರಲ್ಲಿ ಹಾಸು ಅನ್ನೋದು ಆಕ್ಚುಲಿ ಗುಣವಾಚಕ. ಇನ್ನೊಂದು ಟ್ಯಾಕ್ಟಿಕ್ ಹೇಳ್ಕೊಡೋಣ ನಿಮಗೆ. ಸ್ಟಾರ್ಟಿಂಗ್ ಕೊಟ್ಟಿರ್ತಕ್ಕಂಥ 2 ಲೆಟರ್ಗಳೇ ಆಲ್ಮೋಸ್ಟ್ ನಿಮಗೆ ಗುಣ ಆಗಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಅಂತ ಸಿಂಪಲ್ ಆಗಿರ್ತಕ್ಕಂಥದ್ದು ಕೇಳ್ತಾರೆ. ಅಕಸ್ಮಾತ್ 3 ಕೊಟ್ಟಿದ್ರೆ ಡೆಫಿನೆಟ್ಲಿ 2 ಕರೆಕ್ಟ್ ಆಗಿರುತ್ತೆ. 3 ಅಟೆಂಡ್ ಮಾಡಿ. ಐ ಡೋಂಟ್ ವಾಂಟ್ ಯು ಟು ಮಿಸ್ ಎನಿಥಿಂಗ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯ ನಾನು ನಿಮಗೆ ಎಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ಅಂತಂದ್ರೆ, ನಾನು ಹೇಳ್ಕೊಡ್ತಕ್ಕಂಥ ಒಂದು ಹಾಡನ್ನು ಕಲ್ತ್ಕೊಳ್ಳಿ. ಪ್ರಥಮ ಉ ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ, ಪಂಚಮ ದಶೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಂಬೋಧನೆ. ಏನು ಮನೋಜ್ ಇಷ್ಟು ಫಾಸ್ಟಾಗಿ ಹೇಳ್ತಾ ಇದೆಯಾ? That's what I'm telling you guys. You have to learn this thing. ಅಷ್ಟೇ and you are all set. 1 second. Where is ತತ್ಸಮ ತದ್ಭವ? This is ತತ್ಸಮ ತದ್ಭವ. ಇಲ್ಲಿ ನೋಡಿ, ಚಾರ್ಟ್ ಕೊಟ್ಟಿದ್ದೀನಿ. ಇದನ್ನ ಜಸ್ಟ್ ಒಂದ್ಸತಿ ಮಕಪ್ ಮಾಡಿ ಆಯ್ತಾ. ಪ್ರಥಮ ಉ ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ, ಪಂಚಮ ದಶೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನೆ ಓಕೆ. ಬೇಸಿಕ್ಲಿ ಇಷ್ಟು ಕಲ್ತ್ಕೊಂಡ್ಬಿಟ್ರೆ ನೀವು, ಓಕೆ, ಎವ್ರಿಥಿಂಗ್ ವಿಲ್ ಬಿ ಪೀಸ್ ಆಫ್ ಕೇಕ್ ಫಾರ್ ಯು ಬ್ರೋ. ಐ ವಿಲ್ ಟೆಲ್ ಯು. ಕಮ್, ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಬನ್ನಿ. ಈಗ ನೋಡಿ, ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಗುರುವಿಗೆ ಲಾಸ್ಟ್ ಏನು ಬರ್ತಾ ಇದೆ? ಹೀಗೆ ಅಥವಾ ಗೆ ಗೆ. ಓಕೆ, ಡೋಂಟ್ ಲಾಫ್. ಓಕೆ ಬನ್ನಿ. ಪ್ರಥಮ ಉ ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ, ಹೀಗೆ ಚತುರ್ಥಿ. ಓಕೆ, ತಿಮ್ಮಪ್ಪನವರಲ್ಲಿ, ಅಲ್ಲಿ. ಓಕೆ, ಪ್ರಥಮ ಉ ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಪ್ತಮಿ ಇದಕ್ಕೆ. ನೆಕ್ಸ್ಟ್ ಕಟ್ಟಿಗೆ, ಹೀಗೆ. ಓಕೆ, ಪ್ರಥಮ ಉ ದ್ವಿತೀಯ ಅನ್ನು ಕಟ್ಟಿಗೆ, ಕರೆಕ್ಟ್. ಓಕೆ, ಸಾರಿ. ಕಟ್ಟಿಗೆ ಯಾ ಆ. ಓಕೆ, ಪ್ರಥಮ ಉ ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಂಬೋಧನೆ. ಪ್ರಥಮ ಉ ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿ ಆ ಷಷ್ಠಿ. ಸಿಂಪಲಾ? ಅಷ್ಟು ಈಸಿ ಆಗಿರುತ್ತೆ. ಜಸ್ಟ್ ನಾನು ಹೇಳ್ಕೊಂಡಿರ್ತಕ್ಕಂಥ ಅದನ್ನು ಕಲ್ತ್ಕೊಂಡ್ಬಿಡಿ. ಇದರಲ್ಲಿ ಲಾಸ್ಟ್ ಯಾವ್ದಿಂದ ಎಂಡ್ ಆಗ್ತಿದೆ, ಯಾವ ವರ್ಡಿಂದ ಎಂಡ್ ಆಗ್ತಿದೆ, ಅಥವಾ ಯಾವ ಪ್ರೊನೌನ್ಸಿಯೇಷನ್ ಎಂಡ್ ಆಗ್ತಿದೆ ಅದನ್ನು ಲಿಸ್ಟ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಯು ಆರ್ ಆಲ್ ಸೆಟ್ ಫಾರ್ ಯುವರ್ ಎಂಟೈರ್ ಪೇಪರ್. ಈಸಿ. ನೆಕ್ಸ್ಟು, ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಬರೆಯಿರಿ. ಸಿಂಪಲ್. ಯಾವ ಕಾಲ ಏನಾಗಿದೆ ನೋಡಿ, ಅಬ್ಸರ್ವ್ ಮಾಡಿ ಆಯ್ತಾ ವರ್ಡ್ಗಳನ್ನ. ಹೋದವು ಯಾವಾಗಲೂ ಹೋಗಿದ್ದಾವೆ, ಅದನ್ನು ಹೇಳ್ತಾ ಇದೆ. ಅಫ್ಕೋರ್ಸ್ ಭೂತಕಾಲ. ಓದಿದಳು, ಅವಳು ಅವಾಗ ಓದಿದ್ಲು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬೇಸಿಕ್ಲಿ ಭೂತಕಾಲ. ನಲಿಯುತ್ತಾರೆ ಅಂದ್ರೆ ಪ್ರೆಸೆಂಟ್ ಏನೋ ನಲಿಯುತ್ತಾರೆ, ಎಲ್ಲ ಹೇಳ್ತಿದ್ದಾರೆ, ನಲಿಯುತ್ತಾರೆ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ವರ್ತಮಾನ ಕಾಲ ಈಸಿ ಆಗಿರುತ್ತೆ ಆಯ್ತಾ. ಜಸ್ಟ್ ಯಾವಾಗ ಆಗಿದೆ ಈ 3 ವರ್ಡ್ಗಳನ್ನ ಜ್ಞಾಪಕ ಕಟ್ಕೊಳ್ಳಿ. ಭೂತಕಾಲ ಅಂತಂದ್ರೆ ಫ್ಯೂಚರ್ ಟೆನ್ಸ್ ಅಂದ್ರೆ ಅಲ್ಲ, ಪಾಸ್ಟ್ ಟೆನ್ಸ್, ಸಾರಿ. ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಭವಿಷ್ಯತ್ ಕಾಲ ಅಂತಂದ್ರೆ ಫ್ಯೂಚರ್ ಟೆನ್ಸ್. ಇಷ್ಟೇ. ಈ 3 ಅರ್ಥ ಮಾಡ್ಕೊಂಡ್ಬಿಟ್ರೆ ದಿಸ್ ವಿಲ್ ಬಿ ಪೀಸ್ ಆಫ್ ಕೇಕ್ ಫಾರ್ ಯು ಗೈಸ್. ನೆಕ್ಸ್ಟ್ ಸ್ವಂತ ವಾಕ್ಯ ಅಂತಂದು ಏನ್ ಬೇಕಾದ್ರೂ ಬರೀರಿ ಆಯ್ತಾ. ಫಾರ್ ಎಕ್ಸಾಂಪಲ್, ಕೈಯೊಡ್ಡು. ನಾನು ನನ್ನ ಸ್ನೇಹಿತ ಪ್ರಸಾದ ಕೊಡುವಾಗ ಕೈಯೊಡ್ಡು ಅದನ್ನು ತೆಗೆದುಕೊಂಡೆ. ಈಸಿ. ರೈಲು ಬಿಡು. ಸಿಂಪಲ್. ನಾನು ನನ್ನ ಮಾತನ್ನು ನಂಬುವಂತೆ ಮಾಡಲು ರೈಲು ಬಿಟ್ಟೆ. ಸಿಂಪಲ್. ನೆಕ್ಸ್ಟು ರಾಮಬಾಣ. ನನ್ನ ಮಾತುಗಳು ರಾಮಬಾಣದಂತೆ ನಾಟಿದ ಕಾರಣ ಜನಕ್ಕೆ ಅದು ಆಕರ್ಷಿತವಾಗಿತ್ತು. ಏನ್ ಬೇಕಾದ್ರೂ ಬರಲಿ, ಸೆನ್ಸ್ ಆಗ್ಬೇಕಷ್ಟೇ ಅದು. ಆ್ಯಂಡ್ ಜೊತೆಗೆ ಈ ವರ್ಡ್ ಅದಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಆ್ಯಂಡ್ ಅದನ್ನು ಅಂಡರ್ಲೈನ್ ಮಾಡಿ. ದ್ಯಾಟ್ಸ್ ಆಲ್ ಯು ಹ್ಯಾವ್ ಟು ಡೂ. ಅನ್ಯ ದೇಶೀಯ ಪದ ನಿಮ್ಗೆ ಕನ್ಫ್ಯೂಸ್ ಆದರೆ ನನಗೆ ತಲೆ ಕೆಡಿಸ್ಕೊಂಬೇಡಿ. ಅನ್ಯ ದೇಶೀಯ ಪದವನ್ನು ಸರ್ಚ್ ಮಾಡಿ ಬಿ ಗೆಟಿಂಗ್ ಸಮ್ ಲಿಸ್ಟ್. ಓಕೆ, ನಮ್ಮ ಅಂದ್ರೆ ಬೇರೆ ಭಾಷಾ ಪದಗಳನ್ನ ನಾವು ಕನ್ನಡದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಪದಗಳನ್ನ ನಾವು ಬೇಸಿಕಲಿ ಅನ್ಯ ದೇಶೀಯ ಪದಗಳನ್ನ ಕರಿತೀವಿ.
ಆ್ಯಂಡ್ ಸುಮಾರು ಪದಗಳಿದ್ದಾವೆ. ಜಸ್ಟ್ ಯಾವ್ದಾದ್ರು ಒಂದು 2-3 ಕಲ್ತ್ಕೊಂಡು ಹೋಗಿ ಆಲ್ಮೋಸ್ಟ್ ಅದನ್ನು ಬರೀರಿ. ನಿಮಗೆ ಅದನ್ನ ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ, ಆರಾಮಾಗಿ ಬರಿಬೋದಾಗಿರುತ್ತೆ ನೀವು. ಓಕೆ, ನೆಕ್ಸ್ಟ್ ಪ್ರಬಂಧ ಬರೀರಿ. ನೋಡಿ, ಪ್ರಬಂಧ ಬರೆಯೋದಕ್ಕೆ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬಟ್ ನಾನು ನಿಮಗೆ ಒಂದು ಕ್ಲಿಯರ್ ಬೇಸಿಕ್ಸ್ ಅನ್ನು ಕೊಡ್ತೀನಿ. ನೋಡಿ, ಪ್ರಬಂಧ ಹೆಂಗೆ ಅಂತಂದ್ರೆ ಇದರಲ್ಲಿ 3 ಪಾರ್ಟ್ ಬಹಳ ಇಂಪಾರ್ಟೆಂಟ್: ಪೀಠಿಕೆ, ವಿಷಯ ವಿಶ್ಲೇಷಣೆ, ಉಪಸಂಹಾರ. ಏನೇಳಿ? ಪೀಠಿಕೆ, ವಿಷಯ ವಿಶ್ಲೇಷಣೆ, ಉಪಸಂಹಾರ. ಪೀಠಿಕೆಯಲ್ಲಿ ನೀವು ಏನನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಿದ್ದೀರಾ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಏನಿದೆ ಅಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ. ಸೊ ಏನು ಇಂಪಾರ್ಟೆನ್ಸ್ ಇರುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳದ್ದು ಅಂದ್ರೆ ಅವರ ಮೆಂಟಲಿ ಮತ್ತು ಫಿಸಿಕಲ್ ಗ್ರೋತಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತದ್ದು, ಅವ್ರ ಓವರ್ ಆಲ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಅವರು ಬುಕ್ ವಾಮ್ ಆಗಿರೋದ್ರ ಬದ್ದು ಅಂದ್ರೆ ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗೋ ರೀತಿ ನೀವು ಅದನ್ನ ಕನ್ನಡದ ಬರೀಬೇಕಾಗಿರುತ್ತೆ. ಆರಾಮಾಗಿ ಬರೀತಾರೆ, ನನಗೆ ಗೊತ್ತು. ಇದನ್ನ ಬೇಸಿಕಲಿ ಬರೀಬೇಕಾಗುತ್ತೆ. ನಾನು ನಿಮ್ಗೆ ಕಾಂಟೆಕ್ಸ್ಟ್ ಕೊಡ್ತಾ ಇದ್ದೀನಿ ಯಾವ ರೀತಿ ಬರೀಬೇಕು ಅಂತ. ಓಕೆ, ಅಷ್ಟು ಬರೀತೀರಾ. ನೆಕ್ಸ್ಟ್ ಬರೋದಾದ್ರೆ ಇದು ವಿಷಯ ವಿಶ್ಲೇಷಣೆ. ನೀವೇನು ಮೇಲ್ಗಡೆ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರ ಪ್ರತಿಯೊಂದು ಪಾಯಿಂಟ್ ಅನ್ನು ಕೆಳಗಡೆ ಕವರ್ ಮಾಡಬೇಕಾಗಿರುತ್ತೆ. ನೀವು ಒಂದೊಂದು ನೋಡಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಬನ್ನಿ. ಇದನ್ನ ಡೆಫಿನೆಟ್ಲಿ 1.5 ಪೇಜ್ ಬರಬೇಕಾಗಿರುತ್ತೆ. ಬಿ ಮೈಂಡ್ಫುಲ್. ಆ್ಯಂಡ್ ನಾನು ಯಾವಾಗ ಹೇಳ್ದೆ ನಿಮಗೆ ಎಷ್ಟು ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಆನ್ಸರ್ ಬರಬೇಕು ಅಂತ ಅಷ್ಟು ಬರೆದ್ರೆ ನೀವು ಇದನ್ನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದ್ರೆ ಟೈಮ್ ಸಿಗೋದಿಲ್ಲ ನಿಮಗೆ. ಓಕೆ, ಬಿ ಮೈಂಡ್ಫುಲ್. ಓಕೆ, ನೆಕ್ಸ್ಟ್ ಆಮೇಲೆ ಉಪಸಂಹಾರ ಅಂತಂದಾಗ ಇದನ್ನೆಲ್ಲ ಮಾಡಿದ್ರೆ ಏನು ಕನ್ಕ್ಲೂಷನ್, ಆಲ್ಮೋಸ್ಟ್ ಬೆನಿಫಿಟ್ಸ್ ಅನ್ನ ಬರೀತೀರಿ ಬೇಸಿಕ್ಲಿ. ಓಕೆ, ಇದೆಲ್ಲ ಮಾಡಿದ್ರೆ ಸ್ಟೂಡೆಂಟ್ನ ಓವರ್ ಆಲ್ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಆ ರೀತಿ ಈ ರೀತಿ ಅಂತ ಬರೀತಾ ಹೋಗ್ತೀರಾ ಅಷ್ಟೇ. ನೆಕ್ಸ್ಟ್ ಬರೋದಾದ್ರೆ ಯಾವುದಾದ್ರೂ ಒಂದು ವಿಷಯ ಕುರಿತು ಪತ್ರ ಬರೀರಿ ಅಂತ ಹೇಳ್ತಾರೆ. ಲೆಟರ್ ರೈಟಿಂಗ್ ಇಸ್ ಬಹಳ ಸಿಂಪಲ್. ಓಕೆ, ನೀವು ಯಾವ ಥರ ಬರೀತೀರ ನೋಡಿ. ಬೇಸಿಕ್ಲಿ ಕ್ಯಾಶುವಲ್ ಲೆಟರ್ ಬರೀತೀರಾ ಅಥವಾ ಬಿಸ್ನೆಸ್ ಫಾರ್ಮಲ್ ಲೆಟರ್ ಬರೀತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ವ್ಯಾವಹಾರಿಕ ಪತ್ರ ಬರೀತೀರಾ ಅಥವಾ ಇನ್ನೊಂದು ಯಾವುದೊಂದು. ಓಕೆ, ಐ ಆಮ್ ಸೋ ಸಾರಿ, ನಾನು ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ. ಇನ್ನೊಂದು ಅಂದ್ರೆ ಸಿಂಪಲ್ ಫ್ಯಾಮಿಲಿ ಬರೆಯೋ ಪತ್ರ, ಇನ್ನೊಂದು ಬಂದ್ಬಿಟ್ಟು ಬಿಸ್ನೆಸ್ ಲೆಟರ್ ಬೇಸಿಕ್ಲಿ. ಓಕೆ, ವ್ಯಾವಹಾರಿಕ ಪತ್ರನ ಬಿಸ್ನೆಸ್ ಲೆಟರ್ ಅಂತ ಕರೀತಾರೆ ಬೇಸಿಕ್ಲಿ. ಅಂಡ್ ಇನ್ನೊಂದು ಕಾಮನ್ ಲೆಟರ್. ಇವೆರಡರಲ್ಲಿ ಯಾವ್ದು ಸಿಂಪಲ್ ಆಗಿರುತ್ತೆ? ನನ್ನ ಪ್ರಕಾರ ಕಾಮನ್ ಲೆಟರ್ ತುಂಬಾ ಸಿಂಪಲ್ ಆಗಿರುತ್ತೆ. ಬಿಸ್ನೆಸ್ ಫಾರ್ಮಲ್ ಲೆಟರ್ ಬರೆದ್ರೆ ಬೇಸಿಕ್ಲಿ ಅದರಲ್ಲಿ ನೀವು ಇಂದ, ಆಮೇಲೆ ವಿಷಯ, ಆಮೇಲೆ ಮಾನ್ಯರಿಂದ ಸ್ಟಾರ್ಟ್ ಮಾಡ್ಬಿಟ್ಟು ವಿಷಯ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಿದ್ದ ಸ್ಟಾರ್ಟ್ ಮಾಡ್ಬಿಟ್ಟು ಬೇಸಿಕ್ಲಿ ಒಂದು ನೀಟಾಗಿ ಬರ್ಕೊಂಡು ಹೋಗ್ತೀರಾ. ಕೆಳಗಡೆ ನೀವು ಯಾರಿಂದ ಅಂದ್ರೆ ಯಾರಿಗೆ ಅಂತ ಬಂದ್ಬಿಟ್ಟು ಮೇಲೆ ಡೇಟ್ ಹಾಕ್ಬಿಟ್ಟು ಹಿಂಗೆ ಪೇಪರ್ನ ಕನ್ಕ್ಲೂಡ್ ಮಾಡ್ತೀರಾ. ಅಂದ್ರೆ ಬಿಸ್ನೆಸ್ ಲೆಟರ್ ಅಂತ ಏನು ಕಾಂಪ್ಲೆಕ್ಸ್ ಇಲ್ಲ. ಓವರ್ ಎಕ್ಸ್ಪೆಕ್ಟ್ ಮಾಡೋದು ಬರೀ ಇಂದ, ವಿಷಯ, ಆಮೇಲೆ ಮಾನ್ಯರೇ ಅಂತ ಬರೆದಿರ್ತಕ್ಕಂಥದ್ದು, ಆಮೇಲೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥ ವರ್ಡು, ಮತ್ತೆ ಹೆಂಗೆ ಕನ್ಕ್ಲೂಡ್ ಮಾಡಿದ್ದೀರಾ, ಮತ್ತೆ ಒಳಗಡೆ ವಿಷಯ ಯಾವ ರೀತಿ ಬರೆದಿದ್ದೀರಾ ಅದನ್ನ ಅಂಡರ್ಲೈನ್ ಮಾಡಿ. ಅದಾದ್ಮೇಲೆ ಎಲ್ಲಿ ನೀವು ಯಾರಿಗೆ ಅನ್ನೋದನ್ನ ಬರೆದಿದ್ದೀರಾ, ಮತ್ತೆ ಎಲ್ಲಿ ನಿಮ್ಮ ಸೈನ್ ಹಾಕಿದ್ದೀರಾ, ಇಂತಿ ನಿಮ್ಮ ಲಾಸ್ಟ್ ಬರೀತಿರಲ್ಲ, ಇಂತಿ ನಿಮ್ಮ ಶ್ರೇಯೋಭಿಲಾಷಿ ಅಥವಾ ಡಿಪೆಂಡ್ ಆಗುತ್ತೆ ಯಾವ ರೀತಿ ಬರೀತೀನ ಅನ್ನೋದನ್ನ. ಓಕೆ, ನಾನು ನಿಮ್ಗೆ ಬೇಕಾದ್ರೆ ಕೆಲವೊಂದಷ್ಟು ಸ್ಯಾಂಪಲ್ ಪೇಪರ್ಗಳನ್ನ ಕೊಟ್ಟಿರ್ತೀನಿ ಲೆಟರ್ ರೈಟಿಂಗ್ದು, ಅದನ್ನ ರೆಫರ್ ಮಾಡಿ. ಯುವರ್ ಆಲ್ ಸೆಟ್. ಸೊ ದಟ್ ಈಸ್ ಆಲ್ ಯು ಆರ್ ಸಪೋಸ್ ಟು ಲರ್ನ್ ಇನ್ ಗ್ರಾಮರ್ ಗೈಸ್. ಇದರಲ್ಲಿ ಎಂತ ತಲೆ ಹೋಗೋದು ಏನಿದೆ ಹೇಳಿ, ನನಗೆ ಅರ್ಥ ಆಗ್ತಿಲ್ಲ. ನನಗೆ ಇಷ್ಟನ್ನು ಕಲ್ತ್ಕೊಳ್ಳಿ. ಯುವರ್ ಆಲ್ ಸೆಟ್ ಫಾರ್ ಯುವರ್ ಗ್ರಾಮರ್. ನಿಮಗೆ ಬೇರೆ ಯಾವುದೇ ಸಬ್ಜೆಕ್ಟ್ ಮೇಲೆ ಏನು ಬೇಕಾದರೂ ಕೇಳಿ. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಗೈಸ್. ಟಿಲ್ ದೆನ್ ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.